ಚೈತ್ರ ಕುಂದಾಪುರ ಡೀಲ್ ಕೇಸಿನಲ್ಲಿ ಅನಾವಶ್ಯಕವಾಗಿ ಸಾಲುಮರದ ತಿಮ್ಮಕ್ಕ ಇವರ ಹೆಸರನ್ನ ಪ್ರಸ್ತಾಪ ಮಾಡಿರುವ ಕನ್ನಡದ ಮುಖ್ಯವಾಹಿನಿ TV9 ವರದಿ ಕುರಿತು ಸಾಲುಮರದ ತಿಮ್ಮಕ್ಕ ಇವರ ಪುತ್ರ ಉಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. TV9ನ ಚಿಕ್ಕಮಗಳೂರು ವರದಿಗಾರನ ವಿರುದ್ಧ ತಿಮ್ಮಕ್ಕನ ಪುತ್ರ ಉಮೇಶ್ ಅಸಮಾಧಾನ ವ್ಯಕ್ತಪಡಿಸಿದ್ದು, ವರದಿಗಾರನಿಂದ ಬಂದ ಸುದ್ದಿ ಪರಿಶೀಲನೆ ಮಾಡಬೇಕಾಗಿತ್ತು ಎಂದು TV9 ವರದಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ವಿಡಿಯೋದಲ್ಲಿ ಮಾತನಾಡಿರುವ ಉಮೇಶ್, ಸಾಲುಮರದ ತಿಮ್ಮಕ್ಕ ಇಡೀ ದೇಶಕ್ಕೆ ಪರಿಚಿತರಾದವರು. ಅವರ ಹೆಸರನ್ನ ಅನಾವಶ್ಯಕವಾಗಿ ಇಂತಹ ಕೇಸಿನಲ್ಲಿ ಬಳಸಿರುವುದು ಎಷ್ಟು ಸಾರಿ? ಮಾಧ್ಯಮಕ್ಕೆ ಜವಾಬ್ದಾರಿ ಬೇಡವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಾವು ಕಾನೂನಿನ ಹೋರಾಟ ಮಾಡುತ್ತೇವೆ ಎಂದು ವರದಿಗಾರನಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ರಾಜ್ಯದ ನಂಬರ್ 1 ಚಾನೆಲ್, ಬಹಳ ಸುದ್ದಿಯನ್ನ ನಿಖರವಾಗಿ ಕೊಡುವಂತಹ ಸಂಸ್ಥೆ ಇಂತಹ ಸುದ್ದಿಯನ್ನ ಪ್ರಕಟ ಮಾಡುವಾಗ ಒಂದು ಸರಿ ಗಮನಿಸಬೇಕಾಗಿತ್ತು. ಯಾರು ಚಿಕ್ಕಮಗಳೂರಿನ ವರದಿಗಾರರು ಅಶ್ವಿಕ್ ಅಂತ ಹೇಳಿ ಈ ವರದಿಯನ್ನ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಪಾಪ ಆ ಪುಣ್ಯಾತ್ಮಂದು ವಿಷಯನೂ ಕೂಡ ನಮಗೆ ಗೊತ್ತಾಯ್ತು. ಒಬ್ಬ ವೈದ್ಯರಿಗೆ ಎದುರಿಸಿ ಹಣವನ್ನ ಸುಲಿಗೆ ಮಾಡುವಂತ ವಿಚಾರ ಅನಿಸುತ್ತೆ. ಆ ಮಾಹಿತಿ ಬಂತು ನಮಗೆ, ಸ್ಪಷ್ಟವಾಗಿ ಇನ್ನೂ ಬಂದಿಲ್ಲ, ಬರುತ್ತೆ. ಗೊತ್ತಾಯ್ತು, ಒಬ್ಬ ಜೈಲಿಗೆ ಹೋಗಿ ಬಂದಿರುವಂತಹ ವ್ಯಕ್ತಿ ವರದಿ ಕೊಟ್ಟಾಗ, ಜೈಲಿಗೆ ಹೋಗಿ ಬಂದಿದ್ದಾರೆ ಅಂತಾನೂ ಗೊತ್ತಾಯ್ತು. ವರದಿ ಕೊಟ್ಟಾಗ ನೀವು ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಒಂದ್ಸರಿ ನೋಡ್ಬೇಕಿತ್ತು. ಯಾಕಂದ್ರೆ ಈ ಹಿಂದೆ ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ, ನಮ್ಮ ಬಗ್ಗೆ ಬಹಳಷ್ಟು ವರದಿಗಳನ್ನ ನೀವೇ ಪ್ರಸಾರ ಮಾಡಿದ್ದೀರಿ. TV9 ಬಗ್ಗೆ ನಮಗೆ ಬಹಳಷ್ಟು ಗೌರವ ಇದೆ. ಆದ್ರೆ ಇವತ್ತು ಯಾರೋ ಒಂದು ಟೀಮು ಗೋವಿಂದ ಬಾಬು ಪೂಜಾರಿ ಅವರಿಗೆ ಮೋಸ ಮಾಡಿದೆ ಅಂತ ಹೇಳಿ, ಆ ಚೈತ್ರ ಕುಂದಾಪುರ ಅವ್ರು ಇರ್ಬೋದು, ಗಗನ್ ಅವ್ರು ಇರ್ಬೋದು, ಅವರ ಟೀಮ್ ಇರ್ಬೋದು, ಅವರು ಮಾಡಿದ್ದನ್ನ ನಮ್ಮ ಹೆಸರನ್ನ ಆ ಒಂದು ಮೋಸದ ವಂಚನೆಯ ಜಾಲದಲ್ಲಿ ಸಾಲುಮರದ ತಿಮ್ಮಕ್ಕ ಅವ್ರ ಹೆಸರು, ನನ್ನ ಹೆಸರನ್ನ ಬಳಸುವಾಗ ನೀವು ನಿಖರವಾದ ಮಾಹಿತಿ ತಗೋಬೇಕಲ್ವಾ? ನಾನು ಇಡೀ ರಾಜ್ಯದ ಜನರಿಗೆ ಯಾರೋ ಒಂದು ವರದಿ ಮಾಡಿಬಿಟ್ರು ಅಂತ ನೀವು ಪ್ರಸಾರ ಮಾಡಿದ್ದೀರಿ. ಇಡೀ ರಾಜ್ಯದ ಜನತೆ ನೋಡ್ತಾ ಇದೆ. ಜನತೆ ಏನನ್ನ ತಿಳ್ಕೊಬೇಕು? ಇದನ್ನ ಯಾವ ರೀತಿ ಸಂದೇಶವನ್ನ ಕೊಡ್ತಾ ಇದ್ದೀರಾ ನೀವು? ಗಗನ್ ಅವರು ನಮಗೆ ಪರಿಚಯ, ನಿಜ. ಅವರು ತಿಮ್ಮಕ್ಕ ಅವ್ರನ್ನ ಮದ್ವೆ ಕರೆದಿದ್ರು, ತಿಮ್ಮಕ್ಕ ಅವ್ರ ಮದ್ವೆಗೆ ಹೋಗಿದ್ರು, ತಿಮ್ಮಕ್ಕ ಅವ್ರ ಜೊತೆ ಉಮೇಶ ಬಂದಿದ್ದ ಅಂತ ಹೇಳ್ತೀರಾ. ತಿಮ್ಮಕ್ಕಂಗೆ ಏನಾಗ್ಬೇಕು ಉಮೇಶ? ಸಾಲುಮರದ ತಿಮ್ಮಕ್ಕಗೂ ಉಮೇಶ ಏನಾಗ್ಬೇಕು ಹೇಳಿ, ನೀವ್ ಹೇಳಿ. ಸಾಲುಮರದ ತಿಮ್ಮಕ್ಕ ಅವರ ಅಧಿಕೃತ ಮಗ ನಾನು. ಸಾಲುಮರದ ತಿಮ್ಮಕ್ಕ ಅವರ ಅಧಿಕೃತ ಮಗ ನಾನು, ದತ್ತು ಮಗ. ಕಾನೂನುಬದ್ಧವಾಗಿ ಆಕೆ ನನ್ನನ್ನು ದತ್ತು ತಗೊಂಡಿದ್ದಾರೆ. ಕಳೆದ 20-25 ವರ್ಷದಿಂದ ಆಕೆ ಜೊತೆ ಸೇವೆ ಮಾಡ್ಕೊಂಡಿದ್ದೀನಿ ನಾನು. ಆಕೆಯ ನನ್ನ ಸಂಬಂಧ ಎಷ್ಟು ದೊಡ್ಡದು ಅಂದ್ರೆ ಹೇಳಲಿಕ್ಕೆ ಅಸಾಧ್ಯ. ಅಂತಹ ಒಂದು ಬಾಂಧವ್ಯದಲ್ಲಿದ್ದೀವಿ ನಾವು. ಇಡೀ ರಾಜ್ಯದ ಜನರಿಗೆ ಗೊತ್ತು. ನಾವಿಬ್ರು ಕೂಡ ಇಡೀ ರಾಜ್ಯವನ್ನ ಪ್ರವಾಸವನ್ನ ಮಾಡ್ತೇವೆ. ಇಡೀ ರಾಜ್ಯ ಪ್ರವಾಸ ಮಾಡಿದ್ದೀವಿ ನಾವು, ದೇಶ ಪ್ರವಾಸ ಮಾಡಿದ್ದೀವಿ. ಸಾಲುಮರದ ತಿಮ್ಮಕ್ಕ ಅವರು ನಾನು ಇಬ್ರು ಕೂಡ